ನಮಸ್ತೆ ಎಲ್ಲರಿಗೂ ಶುಭೋದಯ. ಈ ದಿವಸ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ವಿಡಿಯೋ ಅಂತ. ಸೊ ಬೆಳಗಿನ ಜಾವ 4 ಗಂಟೆಗೆ ನನ್ನ ಮನಸ್ಸಿಗೆ ಬಂದಿದ್ದು ಚಟ್ನಿ ಪುಡಿ ಖಾಲಿಯಾಗಿದೆ ನಿನ್ನೆ. ಇವತ್ತು ಹೊಸ ಚಟ್ನಿ ಪುಡಿಯನ್ನು ಏನಾದರೂ ಮಾಡಬೇಕು ಅಂತ. ಯೂಶ್ವಲಿ ನಾನು ಚಟ್ನಿ ಪುಡಿ ಪರ್ಚೇಸ್ ಮಾಡೋದು ಮಂಗಳೂರು ಸ್ಟೋರ್ಸಿಂದ. ಚೆನ್ನಾಗಿರುತ್ತೆ ಅಲ್ಲಿದ್ದು ಚಟ್ನಿ ಪುಡಿ. ಅದು ನಿನ್ನೆ ಖಾಲಿ ಆದಾಗ ಇವತ್ತು ಚಟ್ನಿ ಪುಡಿ ಮಾಡಬೇಕನ್ನಿಸ್ತು. ಮನೆಯಲ್ಲಿ ಕರಿಬೇವು ಸೊಪ್ಪಿತ್ತು, ಕಹಿ ಬೇವಲ್ಲ ಕರಿಬೇವು, ಕರಿ ಲೀವ್ಸ್. ಸೊ ಅದರದ್ದು ಚಟ್ನಿ ಪುಡಿ ನನ್ನ ಅಮ್ಮ ಮಾಡೋ ಶೈಲಿಯಲ್ಲಿ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ತೀನಿ ಏನೆಲ್ಲ ಅಂತ. ಇದರದ್ದೊಂದು ಡೀಟೇಲ್ಡ್ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕ್ತೀನಿ. ನಾನು ಸಣ್ಣ ಸಣ್ಣ ಶಾರ್ಟ್ಸ್ ತೆಗೆದಿಟ್ಟಿದ್ದೀನಿ, ಎಡಿಟ್ ಮಾಡಿ ಹಾಕ್ತೀನಿ. ಸೊ ಅದಕ್ಕಿಂತ ಮೊದಲು ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳ್ತೀನಿ. ಇದು ಕರಿಬೇವು ಸೊಪ್ಪಿದು ಚಟ್ನಿ ಪುಡಿ. ಕರಿಬೇವು ಸೊಪ್ಪು ಸ್ವಲ್ಪ ಡ್ರೈ ಆಗಿರಲಿ, ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಆಯಿಲ್ ಬಳಸ್ಬೋದು, ಬಳಸದೇ ಇರ್ಬೋದು. ಫ್ರೈ ಮಾಡಬೇಕು. ಒಣ ಕೊಬ್ಬರಿ ನಾನು ತುರಿದು ಫ್ರೈ ಮಾಡಿದ್ದೀನಿ. ಜೊತೆಗೆ ನಾನು ಸ್ವಲ್ಪ ಉಪ್ಪು ಮತ್ತು ಹುಳಿ ಬೆಲ್ಲ ಇದು ಇದ್ರೇ ನನಗೆ ಸ್ವಲ್ಪ ಚಟ್ನಿ ಪುಡಿ ಕಂಪ್ಲೀಟ್ ಅನಿಸೋದು. ಇಷ್ಟ ಅಂದರೆ ರೆಡ್ ಚಿಲ್ಲೀಸ್, ತುಂಬ ಸ್ಪೈಸಿಗೆ ರೆಡ್ ಚಿಲ್ಲಿ ಅದನ್ನು ಯೂಸ್ ಮಾಡಿದ್ದೀನಿ. ಕಲರು ಬರುತ್ತೆ, ಸ್ಪೈಸ್ ಬರುತ್ತೆ. ನಾನು ಬೇರೆ ಯಾವುದೇ ವಸ್ತುವನ್ನು ಬಳಸಲಿಲ್ಲ. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಸೆಪ್ರೇಟ್ ಫ್ರೈ ಮಾಡಿದ್ದೀನಿ. ಡ್ರೈ ಫ್ರೈನೂ ಮಾಡ್ಬೋದು, ಸ್ವಲ್ಪ ಆಯಿಲ್ ಹಾಕಿನೂ ಮಾಡ್ಬೋದು. ಆಯಿಲ್ ಹಾಕಿದರೆ ಸ್ವಲ್ಪ ಸ್ಮೆಲ್ ಇರುತ್ತೆ, ಅಂದರೆ ಆಯಿಲ್ ಹಾಕಿದರೆ ತುಂಬ ಟೈಮ್ ಉಳಿಯಲ್ಲ. ನಾನು ಸ್ವಲ್ಪನೇ ಮಾಡಿಟ್ಟೆ, 1 ವೀಕ್, ಒಂದು 15 ದಿವಸಕ್ಕೆ ಏನೋ ಆಗುತ್ತೆ ಅಂತ. ಇದು ಕರಿ ಲೀವ್ಸದು ಚಟ್ನಿ ಪುಡಿ. ಎಲ್ಲವನ್ನು ಸೆಪ್ರೇಟ್ ಫ್ರೈ ಮಾಡಿ ವಿತ್ ಆಯಿಲ್ ಆರ್ ವಿದೌಟ್ ಆಯಿಲ್ ಮಾಡ್ಬೋದು. ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ. ನನ್ನ ಅಮ್ಮ ಇರುವಾಗ ಕಲ್ಲಲ್ಲಿ ಕುಟ್ತಿದ್ದ ನೆನಪು ನನಗೆ. ಅದು ತುಂಬ ರುಚಿ ಇರ್ತಿತ್ತು. ಹುಳಿ, ಬೆಲ್ಲ, ಉಪ್ಪು ಇದೆಲ್ಲ ಸೇರಿಸಿ. ಇನ್ನು ಈ ಚಟ್ನಿ ಪುಡಿ ಮಾಡಿದ ಮೇಲೆ ಇದು ನಾನು ಮಾಡಿದ್ದಲ್ಲ, ಅದಕ್ಕೆ ಕೌಂಟ್ರ್ ಕೊಟ್ಟು ಇವತ್ತು ಬೇರೊಂದು ಚಟ್ನಿ ಪುಡಿ ಆಯಿತು. ಇದು ಗ್ರೌಂಡ್ ನಟ್ ಅಂದರೆ ನೆಲಕಡಲೆ, ಇದಕ್ಕೆ ಬಳಸಿದ್ದು. ನೆಲಕಡಲೆ, ಬೆಳ್ಳುಳ್ಳಿ, ರೆಡ್ ಚಿಲ್ಲಿ, ಅಷ್ಟೇ, ಉಪ್ಪು ಸ್ವಲ್ಪ. ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದರಲ್ಲಿ. ಸೊ ಇನ್ನೊಮ್ಮೆ ಹೇಳ್ತೀನಿ, ಗ್ರೌಂಡ್ ನಟ್ ಅಂದರೆ ನೆಲಕಡಲೆ ಫ್ರೈ ಮಾಡಿದ್ದು, ಅದನ್ನು ಕೂಡ ಕೊಬ್ಬರಿ, ಒಣ ಕೊಬ್ಬರಿ ಕೂಡ ಸ್ವಲ್ಪ ಫ್ರೈ ಮಾಡಿದ್ದು, ಬೆಳ್ಳುಳ್ಳಿ, ಕೆಂಪು ಮೆಣಸು ಅಂದರೆ ರೆಡ್ ಚಿಲ್ಲೀಸ್, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವತ್ತು 2 ಚಟ್ನಿ ಪುಡಿ ರೆಡಿ ಆಯಿತು. ಇದು ನಾನು ಮಾಡಿದ್ದಲ್ಲ, ನನ್ನ ಜೊತೆಗಿರೋ ಒಬ್ಬಳು ಸಹೋದರಿಯದು ಮಾಡಿದ್ದು. ಇದಕ್ಕೆ ಕೌಂಟ್ರ್ ಕೊಟ್ಟು ಇದು ಮಾಡಿರೋದು. ಆದರೆ ನಾನು ಗಾರ್ಲಿಕ್ ಇರೋದ್ರಿಂದ ನಾನು ಸ್ವಲ್ಪ ಬೆಳ್ಳುಳ್ಳಿ ಬಳಕೆ ಕಡಿಮೆ. ನನ್ನ ಮನೆಯಲ್ಲಿದ್ದ ಬೆಳ್ಳುಳ್ಳಿ ಎಲ್ಲ ಹಾಗೇ ಇದೆ. ಈರುಳ್ಳಿ, ಬೆಳ್ಳುಳ್ಳಿ ತುಂಬ ಕಡಿಮೆ. ಬೆಳ್ಳುಳ್ಳಿ ಅಂತೂ ಇಲ್ಲವೇ ಇಲ್ಲ. ಈರುಳ್ಳಿ ಸ್ವಲ್ಪ ಆದರೂ ನಾನು ಯೂಸ್ ಮಾಡ್ತೀನಿ. ಸೊ ಇವತ್ತು 2 ಚಟ್ನಿ ಪುಡಿ ರೆಡಿಯಾಗಿದೆ. ಇದಕ್ಕೆ ಕೌಂಟ್ರ್ ಕೊಟ್ಟು ಇದಕ್ಕೊಂದು ಚಟ್ನಿ ಪುಡಿ, ಇದೊಂದು 10-15 ಮಿನಿಟ್ಸಲ್ಲಿ 2 ಕೂಡ ರೆಡಿಯಾಗಿದೆ. ಸೊ ಏನಾಗುತ್ತೆ ಅಂದರೆ ನಮಗೆ ಬಿಸಿ ಅನ್ನದ ಜೊತೆ ತುಪ್ಪನೋ ಎಣ್ಣೆ, ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಬಳಸ್ತೀನಿ, ತುಪ್ಪ ಬಳಸೋದು ಕಡಿಮೆ. ಏನು ನಮಗೆ ಪದಾರ್ಥ ಏನು ಇಲ್ಲ, ಇವತ್ತು ಸಾಂಬಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು, ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ಚಟ್ನಿ ಪುಡಿ ಕಲಿಸ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಕೆಲವರು ಖಾರ ಪುಡಿ, ನಾನು ಉತ್ತರ ಕರ್ನಾಟಕ ಕಡೆಯಿಂದ ಖಾರ ಪುಡಿ ಕಲಸಿ ತಿಂತಾರೆ, ರೆಡ್ ಚಿಲ್ಲಿ ಪೌಡ್ರು. ಅದಕ್ಕಿಂತ ಇದು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ಗ್ರೌಂಡ್ ನಟ್ ಇರೋದ್ರಿಂದ, ನೆಲಕಡಲೆ ಇರೋದ್ರಿಂದ ಅದು ಹೆಲ್ತಿಗೆ ಒಳ್ಳೆಯದು. ಸೊ ಕೊಬ್ಬರಿನೂ ಇದೆ. ನಮ್ಮ ದಕ್ಷಿಣ ಕನ್ನಡದ ಕಡೆ ಕೊಬ್ಬರಿ ಯೂಸ್ ಮಾಡ್ತಾರೆ, ಉತ್ತರ ಕರ್ನಾಟಕದವರು ಶೇಂಗಾ ಯೂಸ್ ಮಾಡ್ತಾರೆ. ಚಟ್ನಿ ಕೂಡ ಶೇಂಗಾದಲ್ಲಿ ಮಾಡ್ತಾರೆ, ಇಲ್ಲಿ ನಾವು ಕೊಬ್ಬರಿಯಲ್ಲಿ ಮಾಡ್ತೀವಿ. ಸೊ ಇದು 2 ಚಟ್ನಿ ಪುಡಿನೂ ತುಂಬ ಹೆಲ್ತಿಯಾಗಿದೆ. ಇದರಲ್ಲಿ ಗಾರ್ಲಿಕ್ ಇರೋದ್ರಿಂದ, ಅಂದರೆ ಬೆಳ್ಳುಳ್ಳಿ ಇರೋದ್ರಿಂದ ನಾನು ಸ್ವಲ್ಪ ಬೆಳ್ಳುಳ್ಳಿ ಬಳಕೆ ಕಡಿಮೆ, ತುಂಬ ಕಡಿಮೆ. ನೋಡೋಣ, ಟೇಸ್ಟ್ ಮಾಡ್ತೀನಿ. ಹಾಗೆ ತಿನ್ನೋದಿಲ್ಲ ಅಂತೇನಿಲ್ಲ, ಟೇಸ್ಟ್ ಮಾಡ್ತೀನಿ. ಸೊ ಇವತ್ತು 2 ಚಟ್ನಿ ಪುಡಿಯ ರೆಸಿಪಿ ನಾನು ಹೇಳಿದ್ದೀನಿ. ಟ್ರೈ ಮಾಡಿ ನೀವು ಕೂಡ. ಯಾಕಂದರೆ ಸುಮ್ಮನೆ ನಾವು 100 ರೂಪಾಯಿ ಕೊಡ್ತೀನಿ ಒಂದು ಸಣ್ಣ ಪ್ಯಾಕೆಟ್ಗೆ ನಾನು ಮಂಗಳೂರು ಸ್ಟೋರ್ಸಿಂದ. 50 ರೂಪಾಯಿಯೂ ಬೇಡ. ಇಂಗ್ರೀಡಿಯೆಂಟ್ಸ್ ಇದ್ದರೆ ಮನೆಯಲ್ಲೇ ಮಾಡ್ಬೋದು. ಧನ್ಯವಾದಗಳು.